ನಮಸ್ತೆ, ವೆಲ್ಕಮ್ ಟು ನೀಡ್ಸ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋ ಅಲ್ಲಿ ನಿಮ್ಮ ಹತ್ರ ಯಾವುದೇ ಉಲ್ಲನ್ ಇದ್ರೂ ಅದಕ್ಕೆ ಸೂಟೇಬಲ್ ಹುಕ್ ಸೈಜ್ ಯಾವುದು ಅಂತ ಹೇಗೆ ಗೊತ್ತು ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಇವತ್ತಿನ ವಿಡಿಯೋಲ್ಲಿ. ಕೆಲವೊಂದು ಚಾರ್ಟ್ ಎಲ್ಲ ತೋರಿಸ್ತೀನಿ, ಅದರಿಂದ ನಿಮಗೆ ಯಾವ ಹುಕ್ ಸೈಜ್ ಅನ್ನೋದನ್ನು ಗೊತ್ತು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈಗ ನೋಡಿ, ನನ್ನ ಹತ್ರ ಯಾವುದ್ಯಾವುದು ಲೇಬಲ್ ಇಲ್ಲದೆ ಇರೋ ಅಂಥ ಉಲ್ಲನ್ ಇದೆ, ಎಲ್ಲದನ್ನು ಒಂದು ಕಡೆಗೆ ಮಾಡಿಟ್ಕೊಂಡಿದ್ದೀನಿ. ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲೆ ಒಂದು 3-4 ಈ ಥರದ್ದು ಕವರ್ಸ್ ತೊಗೊಳ್ಳಿ, ಅಥವಾ ಬಾಕ್ಸ್ ಇದ್ದರೆ ಬಾಕ್ಸ್ ಕೂಡ ಯೂಸ್ ಮಾಡ್ಕೋಬೋದು ನೀವು. ಆಮೇಲೆ ಒಂದು ಸ್ಕೇಲ್ ಬೇಕು. ಹಾಗೆ ಇಲ್ಲಿ ನಾನು ಸ್ಟಿಕ್ಕಿ ನೋಟ್ಸ್ ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಕಾರ್ಡ್ಬೋರ್ಡ್ ಮೇಲೆ ಬರೆದು ಸ್ಮಾಲ್ ಪೀಸಸ್ ಮಾಡಿಬಿಟ್ಟು ಅದ್ರ ಮೇಲೆ ಬರೆದು ಕೂಡ ಈ ಕವರಲ್ಲಿ ಹಾಕ್ಬೋದು. ಇಲ್ಲಾಂದರೆ ಮಾರ್ಕರ್ ತೊಗೊಳ್ಳಿ, ಡೈರೆಕ್ಟಾಗಿ ನೀವು ಯಾವ ಕವರ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಮಾರ್ಕರಿಂದ ಕೂಡ ಬರಿಬಹುದು. ಈಗ ಈ ಉಲನ್ ಮೇಲೆ ಒಂದು ನಂಬರ್ ನೋಡ್ಬೋದು ನೀವು. ಇದು ಯಾರ್ನ್ ವೇಟ್ ಸಿಂಬಲ್, ಅದು 3 ಅಂತ ಬರೆದಿತ್ತು ನೋಡಿ ಇದ್ರ ಮೇಲೆ. ಇದರಿಂದ ನೀವೇನು ತಿಳ್ಕೊಬೇಕಂದ್ರೆ, ಈ ಉಲನ್ ವೇಟ್ ಅಂದರೆ ಇಲ್ಲಿ ಉಲನ್ ಥಿಕ್ನೆಸ್ ಅಂತ ಅರ್ಥ. ಹೇಗೆ ನಂಬರ್ ಜಾಸ್ತಿ ಆಗುತ್ತೋ ಹಾಗೆ ಥಿಕ್ನೆಸ್ ಕೂಡ ಉಲ್ಲನದ್ದು ಹೆಚ್ಚಿಗೆ ಇರುತ್ತೆ. ಇದ್ರದ್ದು ಒಂದು ನಾನು ಚಾರ್ಟ್ ತೋರಿಸ್ತೀನಿ ನಿಮಗೆ. 0 to 7ವರೆಗೂ ನಂಬರ್ಸ್ ಇರುತ್ತೆ ಇದಕ್ಕೆ. ಈಗ ನೋಡಿ, ಈ ಚಾರ್ಟಲ್ಲಿ ನೀವು ನೋಡ್ಬೋದು. 0 ಅಂದರೆ ಲೇಸ್ ಯಾರ್ನ್ ಅಂತ, 1 ಅಂದರೆ ಸೂಪರ್ ಫೈನ್, 2 ಅಂದರೆ ಫೈನ್, 3 ಅಂದರೆ ಲೈಟ್, 4 ಅಂದರೆ ಮೀಡಿಯಮ್, 5 ಅಂದರೆ ಬಲ್ಕಿ, 6 ಅಂದರೆ ಸೂಪರ್ ಬಲ್ಕಿ, 7 ಅಂದರೆ ಜಂಬು ಅಂತ ಬರುತ್ತೆ. ಈಗ ಪಕ್ಕದಲ್ಲಿ WPI ಅಂತ ಏನಿದೆ ಅದು ಏನಂತ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಈಗ ನೋಡಿ, ಈ ಸ್ಕೇಲ್ಗೆ 1 ಇಂಚ್ವರೆಗೂ ನಾವು ಈ ಉಲನನ್ನು ಸುತ್ತಬೇಕಾಗತ್ತೆ. ಈಗ 10 to 11ವರೆಗೂ ನಾನು ಈ ಉಲನನ್ನು ಸುತ್ತೀನಿ. ಮಧ್ಯದಲ್ಲಿ ಗ್ಯಾಪ್ ಬರಬಾರ್ದು, ಸ್ವಲ್ಪ ನಡುವೆ ಈ ಥರ ಅಡ್ಜಸ್ಟ್ ಮಾಡಿಕೊಂಡು 1 ಇಂಚು ಬರೋವರೆಗೂ ಈ ಥರ ಸುತ್ತಬೇಕು. ಈಗ ನೋಡಿ, ಸುತ್ತಿದ್ದೀನಿ. ಈಗ ಇದು ಎಷ್ಟು ಎಳೆ ಇದೆ ಅನ್ನೋದನ್ನು ಕೌಂಟ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 22 ಎಳೆ ಇದೆ 1 ಇಂಚಲ್ಲಿ. ಈಗ ನೋಡಿ, WPI ಅಂದರೆ ಈ ಚಾರ್ಟಲ್ಲಿ ವ್ರ್ಯಾಪ್ಸ್ ಪರ್ ಇಂಚ್ ಅಂತ. 1 ಇಂಚ್ಗೆ ಎಷ್ಟು ಸುತ್ತು ನಾವು ಸುತ್ತಿದ್ವಿ ಅಂತ 22 ಬಂದಿತ್ತಲ್ವ. ಇಲ್ಲೂ ಕೂಡ 19ಇಂದ 22ವರೆಗೂ ಬಂದರೆ ಅದು ಸೂಪರ್ ಫೈನ್ ಯಾರ್ನ್ ಅಂತ ಅರ್ಥ ಮಾಡ್ಕೋಬೇಕು. ನಂಬರ್ 1 ಸೂಪರ್ ಫೈನ್ ಯಾರ್ನ್. ಇದು ಸಿಂಬಲಲ್ಲಿ ತೋರಿಸ್ಬೇಕಾದ್ರೆ ನಂಬರ್ 1 ಅಂತ ಬರೆದಿರ್ತಾರೆ. 19 to 22. ಈಗ ಅರ್ಥ ಆಯ್ತಲ್ವ. ಈಗ ಇದನ್ನು ಹುಕ್ ಸೈಜ್ ಯಾವುದು ಅಂತ ಗೊತ್ತು ಮಾಡ್ಕೋಬೇಕಾದ್ರೆ ಈ ನಂಬರ್ 1 ಇರೋದನ್ನು ಇನ್ನೊಂದು ಚಾರ್ಟಲ್ಲಿ ನೋಡೋಣ. ಈಗ ನೋಡಿ, ಇಲ್ಲಿ ನಂಬರ್ 1 ಇದೆ. ಇದಕ್ಕೆ 2.5, 3 ಅಥವಾ 3.5 mm ಹುಕ್ಕನ್ನು ಉಪಯೋಗ ಮಾಡ್ಕೋಬೋದು ನಾವು. ಈಗ ಈ ಉಲನ್ನನ್ನು ಈ ಕವರಲ್ಲಿ ಹಾಕ್ತೀನಿ. ಇದ್ರ ಮೇಲೆ ಲೇಬಲ್ ಮಾಡಿದ್ದೀನಿ ಸೂಪರ್ ಫೈನ್ ಯಾರ್ನ್ 1 ನಂಬರ್ ಅಂತ ಬರೆದು. ಹುಕ್ ಸೈಜ್ ಕೂಡ ಇದ್ರ ಮೇಲೆ ಬರೆದಿದ್ದೀನಿ. 2.5 to 3.5 ಹುಕ್ಕನ್ನು ಯೂಸ್ ಮಾಡ್ಬೋದು. ಈಗ ಈ ಕವರಲ್ಲಿ ಈ ಉಲನನ್ನು ಹಾಕಿಡ್ತೀನಿ. ಈಗ ಮತ್ತೊಂದು ಉಲನ್ ತೋರಿಸ್ತೀನಿ ನೋಡಿ. ಇದು ಕೂಡ 1 ಇಂಚ್ವರೆಗೂ ಈ ಥರ ಸುತ್ತಿ 11ಇಂದ 12ವರೆಗೂ ಸುತ್ತಾ ಇದ್ದೀನಿ. ಈಗ ಇದನ್ನು ಕೌಂಟ್ ಮಾಡಿ ನೋಡೋಣ. ಈಗ ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 ಬಂತು. ಈಗ ಚಾರ್ಟಲ್ಲಿ ನೋಡೋಣ. ಈಗ ನೋಡಿ, 19 to 21 22 ಅಂದರೆ ಇದು ಕೂಡ ಸೂಪರ್ ಫೈನ್ ಯಾರ್ನ್ ಆಯಿತು. ಇದಕ್ಕೂ 1 ನಂಬರ್ ಅಂದರೆ 2.5, 3 ಅಥವಾ 3.5 mm ಹುಕ್ಕನ್ನು ನೀವು ಯೂಸ್ ಮಾಡ್ಕೋಬೋದು. ಈಗ ಒಂದು ಲೇಬಲ್ ಇರೋದನ್ನು ನೋಡೋಣ. ಇದು ನಂಬರ್ 3 ಲೈಟ್ ವೇಟ್ ಯಾರ್ನ್, 12 to 14 ಬರಬೇಕು. ಈಗ ನೋಡಿ, ಹೀಗೆ 1 ಇಂಚ್ವರೆಗೂ ಸುತ್ತಬೇಕು. ಈಗ ಕೌಂಟ್ ಮಾಡಿ ನೋಡೋಣ. 1 2 3 4 5 6 7 8 9 10 11 12 13 14 ಬಂತು ನೋಡಿ. 14 ಅಂದರೆ ಚಾರ್ಟಲ್ಲಿ ನೋಡಿ. ಈಗ ನೋಡಿ, 12 to 14 ಇದೆ ಲೈಟ್ ವೇಟ್ ಯಾರ್ನ್. 3 ನಂಬರ್ ಇದೆ ಅಲ್ವಾ, ನೋಡಿ ಕರೆಕ್ಟಾಗಿ ಬಂತು. ಇದ್ರ ಮೇಲೆ 3 ಅಂತ ನಂಬರ್ ಇರೋದನ್ನು ನೀವು ನೋಡ್ಬೋದು. ಇದಕ್ಕೆ ರೆಕಮೆಂಡೆಡ್ ಹುಕ್ ಸೈಜ್ ಕೂಡ
ಇದರಲ್ಲಿ ಬರುತ್ತೆ. ಈಗ ನಾವು ಚಾರ್ಟಲ್ಲಿ ಚೆಕ್ ಮಾಡೋಣ. 3 ನಂಬರ್ಗೆ 4.5, 5 ಅಥವಾ 5.5 mm ಹುಕ್ ಯೂಸ್ ಮಾಡ್ಬೋದು ಅಂತ ಇದೆ. ಈಗ ಇಲ್ಲಿ ಕೂಡ ನೀವು ನೋಡ್ಬೋದು 4.5 ಅಂತ ಇದೆ, 4.5 mm ಹುಕ್. ಈಗ ನಿಮಗೆ ಹುಕ್ ಸೈಜ್ ಚೂಸ್ ಮಾಡೋದು ಈಸಿ ಆಯಿತು ಅಂದ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.